ಅಜ್ಜಯ್ಯ ತಗೊಳ್ಳಿ, ವಿದ್ಯಾ ಕೊಟ್ಟು ಕಳಿಸ್ದ, ಅವನು ಬರ್ತಿದ್ದಾನೆ. ಆ ಲೋಟ ತಗೋ. ಹೇಳು ಮಗಳ. ಹೊಟ್ಟೆನೋ ಹೊರಟೋಯ್ತು. ಅಜ್ಜಯ್ಯ, ಇದು ಹೇಗೆ ಸಾಧ್ಯ? ಹೌದು, ಶ್ರೀಚಕ್ರ ತೀರ್ಥದಲ್ಲಿ ಅಷ್ಟೊಂದು ಶಕ್ತಿ ಅಡಗಿದೆ ಮಗು. ಜ್ಞಾನಹೀನರಿಗೆ ಇದು ಜ್ಞಾನದಾಯನೇ ಇದ್ದ ಹಾಗೆ. ಅನ್ನ ಸೂರು ಇಲ್ಲದವರಿಗೆ ಒಂದು ರೀತಿ ಆಶ್ರಯ ನೀಡುತ್ತೆ. ಆರೋಗ್ಯ ಇಲ್ಲದವರಿಗೆ ಈ ಶ್ರೀಚಕ್ರ ತೀರ್ಥ ಸಂಜೀವಿನಿ. ಶ್ರೀಚಕ್ರ ತೀರ್ಥವೇ ಇಷ್ಟು ಶಕ್ತಿಶಾಲಿಯಾಗಿರಬೇಕಾದ್ರೆ ಇನ್ನು ಆ ಮಹಾನ್ ಶ್ರೀಚಕ್ರ ಇನ್ನೆಷ್ಟು ಪ್ರಭಾವಶಾಲಿಯಾಗಿರಬೇಕು. ಅದಕ್ಕೋಸ್ಕರವೇ ಶ್ರೀಚಕ್ರನ ಲಪಟಾಯಿಸೋ ಪ್ರಯತ್ನ ನಡೀತಾ ಇದೆ. ಕದ್ದು ಒಯ್ಯೋ ತಂತ್ರ ಹೂಡಿದ್ದಾರೆ. ಚೋರ ಕಂಟಕ ಶ್ರೀಚಕ್ರಕ್ಕಿದೆ ಅಂತ ಗುರುಗಳು ಹೇಳಿಲ್ವಾ? ಉತ್ಸವದ ದಿನ ಶ್ರೀಚಕ್ರಕ್ಕೆ ಚೋರ ಕಂಟಕವಿದೆ. ಶ್ರೀಚಕ್ರ ಕಳ್ಳತನವಾಗುವ ಅಪಾಯವಿದೆ. ಉದ್ಭವವಾಗಿ ಮರಳಿ ಪೀಠಕ್ಕೆ ಸೇರಿ ಸೂರ್ಯಾಸ್ತಕ್ಕೆ ಮುನ್ನ ಕ್ಷೇಮವಾಗಿ ತಳ ಸೇರುವವರೆಗೂ ಎಲ್ಲರೂ ಎಚ್ಚರಿಕೆಯಿಂದ ಶ್ರೀಚಕ್ರವನ್ನ ಕಾದು ಕಾಪಾಡ್ಕೋಬೇಕು. ಹೌದು ಅಜ್ಜಯ್ಯ. ಆ ಶಕ್ತಿ ಕಾಪಾಡುವಂಥ ಜವಾಬ್ದಾರಿ ಆ ತಾಯಿ ನಿನಗೆ ವಹಿಸಿದ್ದಾಳಮ್ಮ. ಪುಣ್ಯವಂತೆ ಕಣಮ್ಮ ನೀನು. ಆ ಮಹಾತಾಯಿ ಕೃಪಾ ಕಟಾಕ್ಷ ನಿನ್ನ ಮೇಲಿದೆ ಅಂದರೆ ಆ ಮಹಾತಾಯಿ ಅಂಶನೇ ನೀನು ತಾಯಿ. ಧನ್ಯಳಾದೆ ನೀನು ಮಗು, ಧನ್ಯಳಾದೆ. ನಿನ್ನ ಸೇವೆ ಮಾಡೋದಕ್ಕೆ ಆ ತಾಯಿ ನನ್ನನ್ನು ನೇಮಿಸಿದ್ದಾಳೆ ಅಂದರೆ ನನ್ನ ಜೀವನನೂ ಸಾರ್ಥಕ ಆಯಿತು. ಈ ಜನ್ಮ ಸಾರ್ಥಕ ಆಯಿತು ತಾಯಿ. ನನ್ನ ಬದುಕು ಸಾರ್ಥಕವಾಯಿತು, ಸಾರ್ಥಕವಾಯಿತು. पुष्पबाण चापा अणिमादिभिरावृता मयूखैः अहमित्येव विभावये भवा. ಅಮ್ಮ, ಎಲ್ಲಿದ್ಯಮ್ಮ ಎಷ್ಟು ವರ್ಷ? ಒಂದಲ್ಲ ಎರಡಲ್ಲ 400 ವರ್ಷಗಳು ಕಳೆದೋಗಿದ್ಯಲ್ಲಮ್ಮ. ನಾನು ಇಲ್ಲೇ ಹುಟ್ಟಿ ಬೆಳೆದು ಸಾಯೋ ವೇಳೆಗೆ ಮುಂಚೆ ನೀನು ಕಾಡಲ್ಲಿ ಹರಿಯೋ ನದಿನಲ್ಲಿದ್ದಿದ್ದು ನನಗೆ ತಿಳಿದೇ ಇಲ್ಲಮ್ಮ. ಈಗ 4 ದಿನದ ಹಿಂದೆ ನಮ್ಮ ಜಾತಿ ಕೈಗೆ ಸಿಕ್ಬಿಟ್ಟಿಯಲ್ಲಮ್ಮ. ಏನು ಲೀಲೆ ನಮ್ಮ ನಿಂದು. ಸುಂದ್ರಮ್ಮ, ಕಳೆದು ಹೋಗ್ತೀಯಲ್ಲ ನನ್ನಿಂದ. ನನ್ನ ಹತ್ರನೇ ಕಣ್ಣ ಮುಚ್ಚಾಲೆ ಆಡ್ತೀಯಾ? ಸದ್ಯ ಬಂದ್ಯಲ್ಲ.
ಅಮ್ಮ, ಮಹಾದುರ್ಗೆ, ಮಹಾಕಾಳಿ, ಮಹಾತಾಯಿ, ಇನ್ನು ನೀನು ಸಿಕ್ಕಿಬಿಟ್ಟಿಯಲ್ಲ ತಾಯಿ. ಇನ್ನು ಯಾವ ಭಯನೂ ಇಲ್ಲ. ಶ್ರೀಚಕ್ರ ರಕ್ಷಣೆಗೆ ಯಾವ ತೊಂದರೆನೂ ಇಲ್ಲ, ಯಾವ ಚೋರು ಭಯನೂ ಇಲ್ಲ. ಮುಟ್ಲಿ ಆ ಪಾಪಿಗಳು ಶ್ರೀಚಕ್ರನ. ಕದಿಯೋಕೆ ಬಂದ ಕೈಗಳು ಸುಟ್ಟು ಭಸ್ಮವಾಗ್ಬಿಡುತ್ತೆ. ನೀನು ಸಿಕ್ಬಿಟ್ಟಿಯಲ್ಲ ತಾಯಿ, ಇನ್ನು ನನಗೆ ನಿಶ್ಚಿಂತೆ. ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ತಾಯಿ, ತಾಯಿ, ಲೋ ಎಡವಟ್ರಾಯ, ಅವಿವೇಕಿ, ಎಲ್ಲ ಎತ್ಕೊಂಡು ಹೋಗಿದ್ದೆ ಸುಂದ್ರಮ್ಮನ್ನ. ನೀನೇ ಹೇಳ್ದೆ ಅಲ್ವಾ, ಸುಂದ್ರಮ್ಮ ಜಡವಸ್ತು ಅಲ್ಲ, ಜೀವ ಇದೆ ಅಂತ. ದೇವಸ್ಥಾನದಲ್ಲಿರೋ ಕಲ್ಲಿನ ವಿಗ್ರಹಕ್ಕೆ ದಿನ ಅಭಿಷೇಕ ಪೂಜೆ ಆಗುತ್ತೆ. ಜೀವಂತ ಸುಂದ್ರಮ್ಮಂಗೆ ಸ್ನಾನ ಮಾಡಿಬೇಡ್ವಾ? ಅದಕ್ಕೆ ಅಲಂಕಾರ ಮಾಡೋಕ್ಕಾಗಿದ್ರು ಸ್ನಾನ ಮಾಡಿಸಿ ತರೋಣ ಅಂತ ಬಾವಿ ಹತ್ರ ತಗೊಂಡೋಗಿದ್ದೆ. ಸ್ನಾನ ಮಾಡಿಸಿ ಮಡಿ ಮಾಡಿ ತಂದೆ. ಮಹಾದೇವಿ 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 ಮಹಾದೇವಿ. महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. ಇನ್ನು ಶ್ರೀಚಕ್ರ ನನ್ನ ಪಾಲಿಗೆ ಖಚಿತ. ಅದು ಅಮ್ಮನವ್ರದ್ದು ಅಲ್ಲ, ಯಾರ್ದು ಅಲ್ಲ, ನಂದು. ಈ ಕ್ಷೇತ್ರ ವಿರೂಪಾಕ್ಷ ಅಯ್ಯನವರ ಕ್ಷೇತ್ರ. ಇನ್ನು ಈ ಚಕ್ರಾಪುರಿಗೆ ನಾರೇ ಚಕ್ರಾಧಿಪತಿ. ವಿರೂಪಾಕ್ಷ ಶಾಸ್ತ್ರಗಳನ್ನ ಸಾಯಿಸಿ ಸುಂದರಿ ಸಾವಿನ ಸೇಡ್ ತೀರ್ಸ್ಕೊತೀನಿ. ಈ ಸಲ ಬಂದ ಸಂಪಾದನೆಯಿಂದ ನಮ್ಮಮ್ಮಂಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ತೀನಿ. ನಾನು ಜಾಜಿ ಒಂದಾಗಿರ್ತೀವಿ.